ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ದೆಹಲಿಗೆ ಹೊರಡ್ತಾರೆ. ಕಾಂಗ್ರೆಸ್ನ ಕಾರ್ಯಕಾರಿ ಸಭೆ ಹಿನ್ನೆಲೆ ಸಿಎಂ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಯುದ್ಧದಿಂದ ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆಯ ಭೀತಿ ಎದುರಾಗ್ತಾ ಇದೆ. ಜನರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಕೇಂದ್ರದ ವಿರುದ್ಧ ದೇಶವ್ಯಾಪಿ ಹೋರಾಟಕ್ಕೆ ಚರ್ಚೆಯನ್ನ ಮಾಡ್ತಾರೆ. ಇವತ್ತಿನ ಮೀಟಿಂಗ್ನಲ್ಲಿ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ. ಇಷ್ಟು ದಿನ ಬೈ ಎಲೆಕ್ಷನ್, ಅದರ ಕ್ಯಾಂಪೇನಿಂಗು, ಟಿಕೆಟು, ಅದು ಇದು ಅಂತ ಬ್ಯುಸಿಯಾಗಿದ್ರು. ಆದರೆ ನಿನ್ನೆ ವೋಟಿಂಗ್ ಎಲ್ಲ ಮುಗ್ದಿದೆ. ಹೀಗಾಗಿ ಇವತ್ತು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ. ರಾಜ್ಯದಲ್ಲಿ ಆಗಿರುವಂತಹ ಸಮಸ್ಯೆಗಳು, ಒಂದು ಕಡೆ ಯುದ್ಧದಿಂದ ತೈಲ ಸಮಸ್ಯೆ ಆಗಿರ್ಬೋದು, ಗ್ಯಾಸ್ನ ಸಮಸ್ಯೆ, ಅನಿಲದ ಸಮಸ್ಯೆ, ಈ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಜೊತೆಗೆ ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇಲ್ಲ. ಅದರಲ್ಲೂ ಕರ್ನಾಟಕಕ್ಕೆ ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ ಅಂತ ಕಾಂಗ್ರೆಸ್ಸಿಗರು ಆರೋಪವನ್ನ ಮಾಡ್ತಲೇ ಬಂದಿದ್ದಾರೆ. ಹೀಗಾಗಿ ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಇದರಿಂದ ಬೆಲೆ ಏರಿಕೆ ಆಗಬಹುದು. ಬೆಲೆ ಏರಿಕೆಯ ಭೀತಿ ಕೂಡ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದ ವಿರುದ್ಧ ದೇಶವ್ಯಾಪಿ ಹೋರಾಟಕ್ಕೆ ಚರ್ಚೆಯನ್ನ ಇವತ್ತಿನ ಮೀಟಿಂಗ್ನಲ್ಲಿ ನಡೆಸ್ತಾರೆ. ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಅರೇಂಜ್ ಆಗಿದೆ. ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕಾರಿ ಸಭೆ ಹಿನ್ನೆಲೆ ಸಿಎಂ ಪ್ರವಾಸವನ್ನ ಕೈಗೊಂಡಿದ್ದಾರೆ. 10 ಗಂಟೆಗೆ ಹೊರಡ್ತಾರೆ. ಹೀಗಾಗಿ ಯಾವ ರೀತಿ ಕೇಂದ್ರದ ವಿರುದ್ಧ ಹೋರಾಟವನ್ನ ಮಾಡಬೇಕು, ಈ ರೀತಿಯಾದಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳಷ್ಟು ಪ್ರಮುಖವಾಗಿದೆ. ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಅರೇಂಜ್ ಆಗಿದೆ. ಯುದ್ಧದಿಂದ ಒಂದು ಕಡೆ ಸಪ್ಲೈನೇ ಇಲ್ಲ. ಸಪ್ಲೈ ಇದ್ರೂ ಕೂಡ, ಅಂದರೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ ಏನಂದರೆ, ಸಪ್ಲೈ ಇದೆ, ಸಾಕಷ್ಟು ಸಪ್ಲೈ ಇದೆ, ಸ್ಟಾಕ್ ಇದೆ, ಆದರೆ ಅವರು ಕರ್ನಾಟಕಕ್ಕೆ ನೀಡ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಕರ್ನಾಟಕಕ್ಕೆ ಮಾತ್ರ ಯಾಕೆ ಈ ತೊಂದರೆ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಕೆಲವೊಂದಿಷ್ಟು ಶಾಸಕರು ಹಾಗೂ ಸಚಿವರು ಸ್ಟೇಟ್ಮೆಂಟ್ಸ್ ಕೂಡ ಕೊಟ್ಟಿದ್ರು. ಅಂದರೆ ಬರ್ತಾ ಇದೆ ಸ್ಟಾಕು, ಆದರೆ ಕರ್ನಾಟಕಕ್ಕೆ ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ, ಬೇರೆ ರಾಜ್ಯಕ್ಕೊಂದು ಕರ್ನಾಟಕಕ್ಕೊಂದು ಈ ರೀತಿ ತಾರತಮ್ಯವನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಆಹಾರ ಸಚಿವರು ಕೂಡ ಗುಡುಗಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಹೀಗಾಗಿ ಯುದ್ಧದಿಂದ ತೈಲ ಹಾಗೂ ಗ್ಯಾಸ್ನ ಬೆಲೆ ಏರಿಕೆ ಭೀತಿ ಎದುರಾಗ್ತಾ ಇದೆ. ಆಲ್ರೆಡಿ ಸಪ್ಲೈನೇ ಇಲ್ಲದೆ, ಸ್ಟಾಕೇ ಇಲ್ಲದೆ ಒಂದು ಕಡೆ ಆಟೋದವರು ಕಂಗಾಲಾಗಿ ಹೋಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ನಾವು ನಮ್ಮ ವಾಹಿನಿಯಲ್ಲಿ ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಲೇ ಇದ್ದೀವಿ. ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ವು ಆಟೋಗಳು, ರಾತ್ರಿಯಿಂದಲೂ ನಿಂತಿರ್ತವೆ. ಹೀಗಾಗಿ ಈ ಒಂದು ಯುದ್ಧದಿಂದ ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಭೀತಿ ವಿಚಾರವಾಗಿ ಇವತ್ತು ಚರ್ಚೆ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇವತ್ತು ಅಂದರೆ ಇಷ್ಟು ದಿನ ಬೈ ಎಲೆಕ್ಷನ್ ಅದರಲ್ಲಿ ಬ್ಯುಸಿ ಆಗಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ಸಿಎಂ ಹೊರಡ್ತಾರೆ. ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಆ ಒಂದು ಮೀಟಿಂಗ್ನ ಹೈಲೈಟ್ಸ್ ಏನೇನಿರುತ್ತೆ ಅಂತ? ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಆದ ನಂತರ ಮೊದಲ ಬಾರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಂದು CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ಆ ಒಂದು ಇದರಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಲವಾರು ವಿಷಯಗಳನ್ನು ಚರ್ಚಿಸಬಹುದಾದ ಸಾಧ್ಯತೆ ಇದೆ. ಈ ಒಂದು ಕಾಂಗ್ರೆಸ್ ಕೋರ್ ಕಮಿಟಿ ಸಭೆಯಲ್ಲಿ ಅಥವಾ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಈ ಮುಂಬರುವಂತ ಮಹಿಳಾ ವಿಧೇಯಕವನ್ನ ಲೋಕಸಭೆಯಲ್ಲಿ ಮಂಡಿಸ್ತಾ ಇದ್ದಾರೆ. 15ನೇ ತಾರೀಕು, 13 ತಾರೀಕಿಂದ 15ನೇ ತಾರೀಕುವರೆಗೆ ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನ ಕರೆದು ಚರ್ಚಿಸಲಿಕ್ಕೆ ಏನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಆ ಒಂದು ವಿಷಯವನ್ನ ಪ್ರಮುಖವಾಗಿ ಚರ್ಚಿಸುವಂತ ಒಂದು ಸಾಧ್ಯತೆ ಇದೆ. ಎರಡನೇದಾಗಿ ಒಂದು ವೇಳೆ ಈ ರೀತಿ ಮಹಿಳಾ ಮೀಸಲಾತಿ 33% ಹಿಂದೆ ಕಾಂಗ್ರೆಸ್ ಸರ್ಕಾರ ಇದು UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಅದನ್ನು ಜಾರಿಗೆ ತಂದಿತ್ತು. ಆ ಒಂದು ವಿಷಯ ಪ್ರಮುಖವಾಗಿ ಚರ್ಚಿಸುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಈ ರಾಜ್ಯಗಳ ಸಂಸತ್ ಸ್ಥಾನಗಳನ್ನ ಹೆಚ್ಚಳ ಮಾಡುವಂತ ವಿಚಾರ ಸಂಪುಟಕ್ಕೆ ಕೇಂದ್ರ ಸರ್ಕಾರ ನಿರ್ಣಯ ಕೈಗೊಂಡು ಒಂದು ದೇಶ ಒಂದು ಚುನಾವಣೆ ಅನ್ನೋ ರೀತಿ ಮಾಡಬೇಕು ಅಂತ ಚಿಂತನೆ ಇದೆ. ಹೀಗಾಗಿ ಒಂದು ವೇಳೆ ಈ ರಾಜ್ಯಗಳ ಸಂಸದ ಸ್ಥಾನಗಳನ್ನ ಹೆಚ್ಚಳ ಮಾಡಿದ್ದೆ ಅದರಲ್ಲಿ ದಕ್ಷಿಣ ರಾಜ್ಯಗಳಿಗೆ ಸ್ಥಾನಗಳು ಕೊರತೆ ಆಗ್ಬೋದು ಅಂತ ಆತಂಕವನ್ನ ದಕ್ಷಿಣ ರಾಜ್ಯಗಳು ವ್ಯಕ್ತಪಡಿಸ್ತದೆ. ಯಾಕಂದ್ರೆ ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ನಮ್ಮಲ್ಲಿ ಸ್ಥಾನಗಳನ್ನ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಥವಾ ಮನೆಗೊಂದು ಮಕ್ಕಳು ಸಾಕು ಅನ್ನೋ ರೀತಿ ಮೂಲಕ ನಾವು ಇಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ತರಲಾಗಿದೆ. ಹಾಗಾಗಿ ನಮ್ಮ ಸ್ಥಾನಗಳಲ್ಲಿ ಇದು ಕಡಿತ ಆಗ್ಬೋದು ಅಂತ ಆತಂಕವನ್ನ ರಾಜ್ಯ ನಾಯಕರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಚರ್ಚಿಸಲಿಕ್ಕೆ ಈ ಒಂದು ಕಾಂಗ್ರೆಸ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಈಗ ಏನು ಅದು ಇತ್ತೀಚಿನ ಆಗಿರುವಂತಹ ಬೆಳವಣಿಗೆಯಲ್ಲಿ ಈ ಒಂದು
ಮಧ್ಯಪ್ರಾಚ್ಯ ರಾಜ್ಯಗಳು ನೀಡುತ್ತಿರುವಂತಹ ಯುದ್ಧ ಮತ್ತು ಯುದ್ಧದ ಪರಿಣಾಮದಿಂದಾಗಿ ಕೇಂದ್ರ ಸರ್ಕಾರ ಜನರನ್ನ ಸಂಕಷ್ಟಕ್ಕೆ ದೂಡಿರುವಂತಹ ಒಂದು ಪ್ರಕರಣ ಏನಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು LPG ಬೆಲೆ ಹೆಚ್ಚಳದಿಂದಾಗಿ ಅಥವಾ ಅಭಾವದಿಂದಾಗಿ ಸಮಸ್ಯೆಯನ್ನು ಸೃಷ್ಟಿಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲೂ ಸಹ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ಬಗ್ಗೆನೂ ಸಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚಿಸುವಂತ ಸಾಧ್ಯತೆ ಇದೆ. ಮೂರನೇದಾಗಿ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಚುನಾವಣೆ ನಡೀತಾ ಇದೆ, ವಿಧಾನಸಭಾ ಚುನಾವಣೆ. ಆ ಸಂಬಂಧಪಟ್ಟನು ಸಹ ಪ್ರಮುಖವಾಗಿ ಚರ್ಚಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋಸ್ಕರ ದೆಹಲಿಗೆ ತೆರಳುತ್ತಿದ್ದಾರೆ. ಆ ಒಂದು ಅಲ್ಲಿ ಮುಖ್ಯಮಂತ್ರಿಗಳು ಸೇರುತ್ತೆ, ಬೇರೆ ಬೇರೆ ಎಲ್ಲಾ ನಾಯಕರು, ಕಾಂಗ್ರೆಸ್ನ AICC ಅಧ್ಯಕ್ಷರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರುತ್ತೆ. ಸುಮಾರು 42ಕ್ಕೂ ಹೆಚ್ಚು ಜನ ಆಹ್ವಾನಿತರ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ದೇಶದ ರಾಜಕೀಯ ಬೆಳವಣಿಗೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತದ್ದು ಮತ್ತು ಮುಂಬರುವಂತ ಚುನಾವಣೆ ಅಥವಾ ಹಾಲಿ ಏನು ಚುನಾವಣೆ ಘೋಷಣೆ ಆಗಿದೆ ಆ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಕಾರ್ಯತಂತ್ರ ಏನು ಅಂತ ಬಗ್ಗೆಯೂ ಸಹ ಸುದೀರ್ಘವಾಗಿ ಚರ್ಚಿಸುವಂತ ಒಂದು ಸಾಧ್ಯತೆ ಇದೆ. ಸಿಂಚನ. ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.